ಚಿಕ್ಕಮಗಳೂರಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ವರ್ಕೌಟ್ ಇಲ್ಲ. ಪ್ರಚಾರ ಮಾಡುವುದಕ್ಕೆ ಜೆಡಿಎಸ್ ಪಕ್ಷವನ್ನ ಬಿಜೆಪಿ ಪರಿಗಣಿಸ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಇವರಿಬ್ಬರ ಮೈತ್ರಿ ಚಿಕ್ಕಮಗಳೂರಲ್ಲಿ ವರ್ಕೌಟ್ ಆಗ್ತಾ ಇಲ್ಲ. ಕೋಟಾ ಶ್ರೀನಿವಾಸ್ ಪೂಜಾರಿ ಪ್ರಚಾರ ಪಟ್ಟಿಯಲ್ಲಿ ಜೆಡಿಎಸ್ ಇಲ್ಲ. ಯಾವುದೇ ಪ್ರಚಾರ ಕಾರ್ಯಕ್ಕೂ ಕೂಡ ಜೆಡಿಎಸ್ ನ ಪರಿಗಣಿಸ್ತಿಲ್ಲ ಬಿಜೆಪಿ. ಕೆಲವು ಜಿಲ್ಲೆಗಳಲ್ಲಿ ಈ ಸಮಸ್ಯೆ ಆಗ್ತಾ ಇದೆ. ಮೈಸೂರು ಆಯ್ತು, ಇದೀಗ ಚಿಕ್ಕಮಗಳೂರಿನಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆ. ಪ್ರಚಾರ ಮಾಡೋದಕ್ಕೆ ಜೆಡಿಎಸ್ ಪಕ್ಷವನ್ನ ಬಿಜೆಪಿ ಪರಿಗಣಿಸಿಲ್ಲ. ಕೋಟಾ ಶ್ರೀನಿವಾಸ್ ಪೂಜಾರಿ ಪ್ರಚಾರ ಪಟ್ಟಿಯಲ್ಲೂ ಕೂಡ ಜೆಡಿಎಸ್ ಇಲ್ಲ. ಹೀಗಾಗಿ ಯಾವುದೇ ಪ್ರಚಾರ ಕಾರ್ಯಕ್ಕೆ ಜೆಡಿಎಸ್ ನ ಬಿಜೆಪಿ ಪರಿಗಣಿಸ್ತಿಲ್ಲ. ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು. ಮೈಸೂರು ಮತ್ತು ಚಿಕ್ಕಮಗಳೂರು ಎರಡು ಕ್ಷೇತ್ರಗಳಲ್ಲೂ ಕೂಡ ಜೆಡಿಎಸ್ ನ ನಾಯಕರಿಗೆ ಆಹ್ವಾನವನ್ನೇ ಕೊಟ್ಟಿಲ್ಲ ಪ್ರಚಾರ ಮಾಡೋದಿಕ್ಕೆ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಇದ್ರ ಬಗ್ಗೆ ಏನಾದ್ರೂ ಹಿರಿಯ ನಾಯಕರು ಗಮನ ಕೊಡ್ಬೇಕಾಗತ್ತೆ ಅಲ್ವಾ? ಖಂಡಿತ ದಿವ್ಯಾ, ಪ್ರಾರಂಭದ ಲೋಕಸಭಾ ಚುನಾವಣೆಯ ಪ್ರಚಾರದ ಕಾರ್ಯ ಪ್ರಾರಂಭದಿಂದಲೂ ಕೂಡ ಈ ರೀತಿಯ ಒಡಕು ಮೈತ್ರಿ ಪಕ್ಷದಲ್ಲಿ ಆಗ್ತಾ ಇರುವಂತದ್ದು ಕಳೆದ ಒಂದು ವಾರದಿಂದನೂ ಕೂಡ ಈ ಬೆಳವಣಿಗೆಗಳಾಗ್ತಾ ಇರೋದು. ಒಂದು ಸಹಜವಾಗಿಯೇ ಕುಮಾರಸ್ವಾಮಿ ಅವರು ಕೂಡ ಒಂದು ಕಡೆಗೆ ಅಪಸ್ವರ ಎತ್ತಿದ್ರು. 2 ಸ್ಥಾನವನ್ನ ಪಡಿಲಿಕ್ಕೆ ನಾವು ಈ ರೀತಿ ಮೈತ್ರಿ ಮಾಡ್ಕೊಳ್ಬೇಕಿತ್ತ ಅನ್ನುವಂಥದ್ದು. ಅದರ ಜೊತೆಗೆ ಯಾವಾಗ್ಲೂ ಕೂಡ ರಾಜಕೀಯ ಪಕ್ಷಗಳು ಮೇಲ್ನೋಟಕ್ಕೆ ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು ಮೇಲ್ನೋಟಕ್ಕೆ ಇಲ್ಲಿ ಮೈತ್ರಿ ಮಾಡಿಕೊಂಡ್ರೆ ಸ್ಥಳೀಯ ಮಟ್ಟದಲ್ಲಿರುವಂತಹ ಮುಖಂಡರು ಒಂದಾಗುವಂತ ವಿಚಾರ ಪ್ರಶ್ನೆ ಬಂದಾಗ ಅದು ಅಷ್ಟು ಸುಲಭ ಅಲ್ಲ. ಆ ಕಾರಣಕ್ಕಾಗಿನೇ ರಾಜ್ಯ ನಾಯಕರು ಪ್ರತಿಯೊಂದು ಸ್ಥಳದಲ್ಲೂ ಬೂತ್ ಮಟ್ಟದಲ್ಲಾಗಿರ್ಬೋದು ಅಥವಾ ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು, ತಾಲೂಕು ಮಟ್ಟದಲ್ಲಾಗಿರ್ಬೋದು, ಅಲ್ಲಿಯ ಸ್ಥಳೀಯ ನಾಯಕರನ್ನ ಒಗ್ಗೂಡಿಸಿ ಸಮನ್ವಯ ಮೂಡಿಸುವಂತ ಕೆಲಸವನ್ನ ರಾಜ್ಯ ನಾಯಕರು ಮಾಡಬೇಕು. ಆ ಕೊರತೆ ಎಲ್ಲೋ ಒಂದು ಕಡೆಗೆ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಕಂಡಂತೆ ಕಾಣಿಸುತ್ತೆ. ಯಾಕಂತ ಹೇಳಿದ್ರೆ ಮೈಸೂರು ಭಾಗದಲ್ಲಿ ಯದುವೀರ್ ಅವರು ಪ್ರಚಾರವನ್ನ ಮಾಡುವಂತ ಸಂದರ್ಭದಲ್ಲಿ ಜೆಡಿಎಸ್ ನಾಯಕರು ಹೆಚ್ಚು ಕಾಣಿಸ್ಕೊಳ್ಳಲ್ಲ, ಗೈರಾಗ್ತಾರೆ. ಮತ್ತೆ ಅವರ ಪ್ರಚಾರದ ಪಟ್ಟಿ ಕಾರ್ಯದಲ್ಲೂ ಕೂಡ ಜೆಡಿಎಸ್ ನಾಯಕರ ಒಂದು ಬರುವಂತ ವಿಚಾರದಲ್ಲಾಗಲು ಆಹ್ವಾನ ಕೊಡುವಂತ ಕೆಲಸಗಳಾಗಿರೋದಿಲ್ಲ. ಅದೇ ರೀತಿ ಉಡುಪಿ ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ಜೆಡಿಎಸ್ ನ ಪ್ರಾಬಲ್ಯ ಹೆಚ್ಚು ಇಲ್ಲದೆ ಇದ್ದರೂ ಕೂಡ ಅಲ್ಲಿ ಸ್ಥಳೀಯ ನಾಯಕರನ್ನ ಒಗ್ಗೂಡಿಸಿಕೊಂಡು ಒಗ್ಗೂಡಿ ಕೆಲಸ ಮಾಡಿದ್ರೆ ಯಾವ ಪರಿಣಾಮ ಬೀರುತ್ತೆ ಅನ್ನುವಂತಹ ಮನ ಪರಿವರ್ತನೆ ಅಥವಾ ಅಲ್ಲಿಯ ಸಂದೇಶವನ್ನ ಕಾರ್ಯಕರ್ತರಿಗೆ ಎರಡೂ ಪಕ್ಷದ ಬಿಜೆಪಿ ಮತ್ತು ಜೆಡಿಎಸ್ ನ ನಾಯಕರು ಕೊಡಬೇಕಾಗಿದೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಹನುಮಂತು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.